ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 28ನೇ ಜುಲೈ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 221, and we appreciate Venkatesh, Bhagesh, Mallaya, Dharmendra, Vinay, Veerasheva, Pavan, Aishwarya, Mahesh, Vinod, and many others also have given correct answers. Thank you very much for your participation. With this, let's get into the first article. India's first international bullion exchange. ಭಾರತ ದೇಶದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಬುಲಿಯನ್ ವಿನಿಮಯ ಕೇಂದ್ರವನ್ನ ಈಗ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಈ ಕೇಂದ್ರವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಗೆ ಪರೀಕ್ಷೆಯಲ್ಲಿ ಬುಲಿಯನ್ ಎಕ್ಸ್ಚೇಂಜ್ ಅಥವಾ ಬುಲಿಯನ್ ಮಾರುಕಟ್ಟೆ ಅಂದರೆ ಏನು ಅಂತ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ಬುಲಿಯನ್ ಮಾರ್ಕೆಟ್ ಅಂದ್ರೆ ಸೊ ಇದೊಂದು ಮಾರ್ಕೆಟ್ ಆಗಿರುತ್ತೆ ಅಥವಾ ಒಂದು ಮಾರುಕಟ್ಟೆಯ ವ್ಯವಸ್ಥೆ ಆಗಿರುತ್ತೆ. ಸೊ ಅಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಅಂದ್ರೆ ಖರೀದಿದಾರರು ಮತ್ತು ಮಾರಾಟಗಾರರು ಇಬ್ಬರು ಇರ್ತಾರೆ. ಸೊ ಯಾವ ಒಂದು ಪ್ರಾಡಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್, ಚಿನ್ನ ಮತ್ತು ಬೆಳ್ಳಿಗಳಿಗೆ ಸಂಬಂಧಪಟ್ಟಂತೆ ಖರೀದಿದಾರರು ಮತ್ತು ಮಾರಾಟಗಾರರ ಒಂದು ಕೇಂದ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಬುಲಿಯನ್ ಎಕ್ಸ್ಚೇಂಜ್ ಅಥವಾ ಬುಲಿಯನ್ ಮಾರುಕಟ್ಟೆ ಅಂತ ಕರಿತೇವೆ. ಸೊ ಈ ರೀತಿಯ ಇಂಟರ್ನ್ಯಾಷನಲ್, ಸೊ ಇಲ್ಲಿ ಅಂತಾರಾಷ್ಟ್ರೀಯ ಬುಲಿಯನ್ ವಿನಿಮಯ ಕೇಂದ್ರವನ್ನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಗುಜರಾತ್ ನಲ್ಲಿರ್ತಕ್ಕಂಥ ಗಿಫ್ಟ್ ಸಿಟಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಗಿಫ್ಟ್ ಸಿಟಿ ಅಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಟೆಕ್ ಸಿಟಿ ಅಂತ ಕರಿತೇವೆ. ದಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಗಿಫ್ಟ್ ಆಗಿರುತ್ತೆ. ಸೊ ಈ ಒಂದು ವಿನಿಮಯ ಕೇಂದ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ IIBX ಅಂತ ಕರಿತೇವೆ. IIBX ಅಂದ್ರೆ ಇಂಡಿಯಾ ಇಂಟರ್ನ್ಯಾಷನಲ್ ಬುಲಿಯನ್ ಎಕ್ಸ್ಚೇಂಜ್ ಅಂತ ಕರಿತೇವೆ. ಸೊ ಇದನ್ನ ಇವಾಗ ಗುಜರಾತ್ ನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬುಲಿಯನ್ ಎಕ್ಸ್ಚೇಂಜ್ ಏನಿರುತ್ತೆ ಇದನ್ನ ಸ್ಥಾಪನೆ ಮಾಡ್ಬೇಕಂತಕ್ಕಂತ ಒಂದು ಪ್ರಪೋಸಲ್ 2020ರ ಯೂನಿಯನ್ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಘೋಷಣೆಯ ಅನ್ವಯವಾಗಿ ಈ ಒಂದು ಬುಲಿಯನ್ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಂತೆ ಜ್ಯುವೆಲರ್ಸ್ ಅಂದ್ರೆ ಈ ಒಂದು ಆಭರಣಕಾರರು ಏನಿರ್ತಾರೆ ಸೊ ಅವ್ರನ್ನೆಲ್ಲ ನೋಂದಣಿ ಮಾಡ್ಕೊಳ್ಳಾಗುತ್ತೆ, ಅಂದ್ರೆ ದಾಖಲಾತಿ ಮಾಡ್ಕೊಳ್ಳಾಗುತ್ತೆ. ಸೊ ಈ ಒಂದು ಗೋಲ್ಡ್ ಮತ್ತೆ ಸಿಲ್ವರ್ ಅಥವಾ ಚಿನ್ನ ಮತ್ತು ಬೆಳ್ಳಿಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಅಥವಾ ಅದನ್ನ ಸ್ಟೋರ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮೂಲ ಸೌಕರ್ಯಗಳನ್ನ ಸಹ ಇಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಗೋಲ್ಡ್ ಅಥವಾ ಸಿಲ್ವರ್ ಯಾರು ಈ ಒಂದು ಬುಲಿಯನ್ ಎಕ್ಸ್ಚೇಂಜ್ ಅಲ್ಲಿ ಬೈ ಮಾಡ್ಲಿಕ್ಕೆ ಅರ್ಹರಾಗಿರ್ತಾರೆ ಅಂದ್ರೆ ಕ್ವಾಲಿಫೈಡ್ ಜ್ಯುವೆಲರ್ಸ್ ಅಥವಾ ಅರ್ಹ ಆಭರಣಕಾರರು ಅಂತ ನಾವು ಕರಿತೇವೆ. ಸೊ ಅದರೊಟ್ಟಿಗೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂದ್ರೆ ಅನಿವಾಸಿ ಭಾರತೀಯರು ಅಲ್ಲಿ ಬೈ ಮಾಡಬಹುದಾಗಿರುತ್ತೆ ಮತ್ತು ಕೆಲವೊಂದು ಸಂಸ್ಥೆಗಳು ಮಾತ್ರ ಅಲ್ಲಿ ಬೈ ಮಾಡಬಹುದಾಗಿರುತ್ತೆ. ಸೊ ವೈಯಕ್ತಿಕವಾಗಿ ಇಂಡಿವಿಜುವಲ್ಸ್ ಇಲ್ಲಿ ಬೈ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಒಂದು IIBX ಬಂದು ಗೇಟ್ ವೇ ಫಾರ್ ಬುಲಿಯನ್ ಇಂಪೋರ್ಟ್ಸ್ ಇನ್ ಟು ಇಂಡಿಯಾ ಅಂದ್ರೆ ಭಾರತ ದೇಶಕ್ಕೆ ಈ ಬುಲಿಯನ್ ಆಮದುಗಳೇನಿರುತ್ತೆ ಅದಕ್ಕೆ ಗೇಟ್ ವೇ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಎಕ್ಸ್ಚೇಂಜ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ರೀತಿಯ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದ್ರಿಂದ ಜ್ಯುವೆಲರ್ಸ್ಗೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಪ್ರೈಸ್ ಡಿಸ್ಕವರಿ ಅಂದ್ರೆ ಬೆಲೆಗಳನ್ನ ಸರಿಯಾಗಿ ನಿಗದಿಪಡಿಸಲಿಕ್ಕೆ ಸಹಾಯ ಆಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಟ್ರಾನ್ಸ್ಪರೆನ್ಸಿ ಅಂದ್ರೆ ತಮ್ಮ ಒಂದು ವ್ಯಾಪಾರದಲ್ಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ವ್ಯಾಪಾರ ಮಾಡುವಾಗ ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಸೊ ಅದಾದ್ಮೇಲೆ ಕ್ವಾಲಿಟಿ ಈ ಒಂದು ಗುಣಮಟ್ಟದ ಭರವಸೆಯನ್ನ ಕೂಡ ಅವರು ಎನ್ಶೋರ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಇನ್ಫಾರ್ಮೇಶನ್ ದಟ್ ಯು ನೀಡ್ ಟು ನೋ ಅಬೌಟ್ IIBX. So with this we have come to the second article. This is about IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ನಾವೇನ್ ಕರಿತೇವೆ. ಸೊ ಇವರು ಗ್ಲೋಬಲ್ ಗ್ರೋತ್ ಫೋರ್ಕಾಸ್ಟ್ ಏನಿರುತ್ತೆ ಅದನ್ನ ಸ್ವಲ್ಪ ಕಟ್ ಮಾಡಿರ್ತಾರೆ ಅಥವಾ ಈ ಜಾಗತಿಕ ಬೆಳವಣಿಗೆಯ ಮುನ್ಸೂಚನೆ ಅಂತ ನಾವೇನ್ ಕರಿತೇವೆ. ಸೊ ಮುಂಚೆ ಏನ್ ಪ್ರಿಡಿಕ್ಟ್ ಮಾಡಿದ್ರೋ ಅದಕ್ಕಿಂತ ವ್ಯಾಲ್ಯೂಸ್ ನ ಇವಾಗ ಕಟ್ ಡೌನ್ ಮಾಡಿರ್ತಾರೆ. ಸೊ ಆ ವ್ಯಾಲ್ಯೂಸ್ ಏನು ಅಂತ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ವ್ಯಾಲ್ಯೂಸ್ ನ ನಾವು GDP ಅಂತ ಕರಿತೇವೆ. ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಾಗಿದ್ರೆ ಸೊ ಒಂದು ದೇಶದ GDP ಯನ್ನ ಮುನ್ಸೂಚನೆ ಮಾಡ್ತಕ್ಕಂಥ ಸಂಸ್ಥೆ IMF ಆಗಿರುತ್ತೆ. ಸೊ ಇದು ಮುಂಚೆ ಏನ್ ಪ್ರಿಡಿಕ್ಟ್ ಮಾಡಿತ್ತೋ ಆ ವ್ಯಾಲ್ಯೂಸ್ ನ ಈಗ ಕಡಿಮೆ ಮಾಡಿರುತ್ತೆ. ಸೊ ಈ ಒಂದು ವ್ಯಾಲ್ಯೂಸ್ ಪ್ರಕಾರ ನಾವು 2022ರ ಒಂದು ವರ್ಷದಲ್ಲಿ ನಾವು ನೋಡಿದಾಗ ಈ ವರ್ಲ್ಡ್ ಔಟ್ಪುಟ್ ಏನಿರುತ್ತೆ ಅದು 3.2% ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಮುಂಚೆ ಅವರು ಇದಕ್ಕಿಂತ ಜಾಸ್ತಿ ಪ್ರಿಡಿಕ್ಟ್ ಮಾಡಿದ್ರು. ಸೊ ಇಲ್ಲಿ ಇಷ್ಟು ದೇಶಗಳನ್ನ ನಾವು ನೋಡಿದಾಗ ಭಾರತ ದೇಶದ ಒಂದು ಆರ್ಥಿಕತೆ ಮಾತ್ರ ವಿ ಹ್ಯಾವ್ ಬೀನ್ ಸೀಯಿಂಗ್ ಹಿಯರ್ 7.4% GDP ಇರುತ್ತಂತ ಇಲ್ಲಿ ಪ್ರಿಡಿಕ್ಟ್ ಮಾಡ್ಲಾಗ್ತಾ ಇದೆ. ಸೊ ವಿ ಆರ್ ವೆಲ್ ಅಹೆಡ್ ಆಫ್ ಚೈನಾದು 3.3% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ
ರಷ್ಯಾ GDP ಬಂದು ಮೈನಸ್ ಅಲ್ಲಿ ಇರುತ್ತೆ, -6% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಡ್ಯೂ ಟು ದಿ ವಾರ್ ಬಿಟ್ವೀನ್ ರಷ್ಯಾ ಅಂಡ್ ಯುಕ್ರೇನ್ ಅಂತ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈಗ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಏನಿರುತ್ತೆ, ಸೊ ಅದಕ್ಕೆ ಕೊಟ್ಟಿರ್ತಕ್ಕಂಥ ಟೈಟಲ್ ಏನು ಅಂದ್ರೆ ಗ್ಲೂಮಿ ಅಂಡ್ ಮೋರ್ ಅನ್ಸರ್ಟನ್ ಅಂತ ಕರಿತೇವೆ. ಸೊ ಗ್ಲೂಮಿ ಅಂದ್ರೆ ಏನು? ಗ್ಲೂಮಿ ಅಂದ್ರೆ ಮಂದಗತಿ ಅಂತ ಕರಿತೇವೆ. ಅಂದ್ರೆ ಈ ಒಂದು ಎಕನಾಮಿಕ್ ಅಥವಾ ಈ ಒಂದು GDP ತುಂಬಾ ಮಂದಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಸೊ ಇದಕ್ಕೆ ಗ್ಲೂಮಿ ಅಂತ ಕೊಟ್ಟಿರ್ತಾರೆ. ಮತ್ತೆ ಇನ್ನೊಂದು ಪದವನ್ನ ಅನ್ಸರ್ಟನ್ ಅಂತ ಕೊಟ್ಟಿರ್ತಾರೆ. ಅನ್ಸರ್ಟನ್ ಅಂದ್ರೆ ಸೊ ಅದನ್ನ ಅಷ್ಟು ಸುಲಭವಾಗಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಫ್ಲಕ್ಚುಯೇಷನ್ಸ್ ಇರೋ ಕಾರಣದಿಂದ ಸೊ ಈ ಒಂದು ವರದಿಗೆ ಗ್ಲೂಮಿ ಅಂಡ್ ಮೋರ್ ಅನ್ಸರ್ಟನ್ ಅಂತ ಟೈಟಲ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ವರದಿಯ ಪ್ರಕಾರ 2022ರಲ್ಲಿ ಗ್ಲೋಬಲ್ ರಿಯಲ್ GDP ಗ್ರೋತ್ ಅಂದ್ರೆ ಜಾಗತಿಕ ನೈಜ GDP ಬೆಳವಣಿಗೆ ಏನಿರುತ್ತೆ, ಸೊ ಮುಂಚೆ 3.6 ಇರುತ್ತೆ ಅಂತ ಹೇಳಿದ್ರು, ಅದನ್ನ 3.2ಗೆ ರಿಡ್ಯೂಸ್ ಮಾಡಿರ್ತಾರೆ. ಸೊ ಅದೇ ರೀತಿ 2023ನೇ ಸಾಲಿನ ಒಂದು GDP 2.9 ಇರುತ್ತೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಸೊ ಮುಂಚೆ ಅದು 3.6 ಇರುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ರು. ಸೊ ಅದೇ ಭಾರತ ದೇಶದ ಒಂದು GDP ಅನ್ನ ನಾವು ತೆಗೆದುಕೊಂಡಾಗ ಫಿನಾನ್ಷಿಯಲ್ ಇಯರ್ 23 ಅಲ್ಲಿ ಅಂದ್ರೆ ಆರ್ಥಿಕ ವರ್ಷ 2023 ನಾವು ತೆಗೆದುಕೊಂಡಾಗ ಮುಂಚೆ ಅವರು ಪ್ರಿಡಿಕ್ಟ್ ಮಾಡಿದ್ದು 8.2% ಇರುತ್ತೆ ಅಂತ ಹೇಳಿದ್ರು. ಸೊ ಈಗ ಅದನ್ನ ಕಟ್ ಆನ್ ಮಾಡಿ 7.4% ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಆರ್ಥಿಕ ವರ್ಷ ಅಥವಾ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ ಸೊ ಮುಂಚೆ 6.9% ಗ್ರೋತ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದನ್ನ ರಿಡ್ಯೂಸ್ ಮಾಡಿ ಇವಾಗ 6.1%ಗೆ ತೆಗೆದುಕೊಂಡಿದ್ದಾರೆ. ಸೊ ಚೈನಾದ GDP 2022 ತೆಗೆದುಕೊಂಡಾಗ ಅರ್ಲಿಯರ್ ಪ್ರಿಡಿಕ್ಷನ್ ವಾಸ್ 4.4%. now it has been reduced to 3.3% ಗೆ ಅದನ್ನ ರಿಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಏನಿದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಸೊ ಇದೊಂದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಹಣಕಾಸು ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ನಾವು IMF ಹೆಸರಲ್ಲೇ ಇದೆ ಇಂಟರ್ನ್ಯಾಷನಲ್ ಅಂತ, ಸೊ ಅದಕ್ಕೆ ಇದನ್ನ ನಾವು ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಕರಿತೇವೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನಾವು ವಾಷಿಂಗ್ಟನ್ DC ಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಪ್ರಸ್ತುತವಾಗಿ 190 ಕಂಟ್ರೀಸ್ ಅಥವಾ 190 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ಅಂತ ನಾವು ನೋಡೋದಾದ್ರೆ ವರ್ಕಿಂಗ್ ಟು ಫಾಸ್ಟರ್ ಗ್ಲೋಬಲ್ ಮಾನಿಟರಿ ಕೋಆಪರೇಷನ್ಸ್ ಅಂದ್ರೆ ಈ ಒಂದು ಜಾಗತಿಕ ಮಟ್ಟದಲ್ಲಿ ಹಣಕಾಸಿನ ಸಹಕಾರವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ. ಅದರ ಜೊತೆಗೆ ಸೆಕ್ಯೂರ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಯಾವ್ದಾದ್ರೂ ದೇಶಗಳಲ್ಲಿ ಈ ಒಂದು ಆರ್ಥಿಕ ಅಸ್ಥಿರತೆ ಉಂಟಾದ್ರೆ ಆ ಒಂದು ಅಸ್ಥಿರತೆಯನ್ನ ಸ್ಥಿರತೆ ಮಾಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತೆ. ಅದಾದ್ಮೇಲೆ ಫೆಸಿಲಿಟೇಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಸುಗಮಗೊಳಿಸ್ತಕ್ಕಂಥದ್ದು. ಅದಾದ್ಮೇಲೆ ಪ್ರಮೋಟ್ ಹೈ ಎಂಪ್ಲಾಯ್ಮೆಂಟ್ ಅಂಡ್ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಅಂದ್ರೆ ಈ ಒಂದು ಆರ್ಥಿಕ ಬೆಳವಣಿಗೆ ಏನಿರುತ್ತೆ ಸೊ ಅದು ಸುಸ್ಥಿರವಾಗಿರುವ ಹಾಗೆ ಕಾಪಾಡ್ತಕ್ಕಂಥದ್ದು. ಅಂಡ್ ರಿಡ್ಯೂಸ್ ಪಾವರ್ಟಿ ಅರೌಂಡ್ ದ ವರ್ಲ್ಡ್ ಅಂದ್ರೆ ಪ್ರಪಂಚದಾದ್ಯಂತ ಈ ಒಂದು ಬಡತನವನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರುತ್ತೆ. ಸೊ ಇದು ರಚನೆಗೊಂಡಿದ್ದು ಅಥವಾ ಇದು ಫಾರ್ಮೇಶನ್ ಆಗಿರೋದು 1944 1944 ಅಲ್ಲಿ ಅದು ಫಾರ್ಮೇಶನ್ ಆಗಿರುತ್ತೆ. ಬಟ್ ಅದು ಸ್ಟಾರ್ಟ್ ಆಗಿದ್ದು ಅಂದ್ರೆ ಕಾರ್ಯರೂಪಕ್ಕೆ ಬಂದಿದ್ದು 27 ಡಿಸೆಂಬರ್ 1945 ಅಂದ್ರೆ ಅದರ ಮುಂದಿನ ವರ್ಷ 1944 ಅಲ್ಲಿ ಅದು ರಚನೆಗೊಂಡು ತದನಂತರ ವರ್ಷದಲ್ಲಿ ಅದು 1945ರಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅಥವಾ ಪ್ರಾರಂಭವಾಗುತ್ತೆ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಯಾವ ಕಾನ್ಫರೆನ್ಸ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಪ್ರಶ್ನೆ ಕೇಳಿದ್ರೆ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಅಥವಾ ಬ್ರೆಟನ್ ವುಡ್ಸ್ ಸಮ್ಮೇಳನದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಕಾರಣ ಏನು ಅಂದ್ರೆ ಆ ಒಂದು ಸಮ್ಮೇಳನದಲ್ಲಿ ಇಬ್ಬರು ಈ ರೀತಿಯ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಸ್ಥಾಪನೆ ಮಾಡ್ಬೇಕಂತ ಐಡಿಯಾ ಕೊಡ್ತಾರೆ. ಸೊ ಅವ್ರ ಹೆಸರೇನು ಅಂದ್ರೆ ಹ್ಯಾರಿ ಡೆಕ್ಸ್ಟರ್ ವೈಟ್ ಮತ್ತೆ ಜಾನ್ ಮೆನಾರ್ಡ್ ಕೆನ್ಸ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಒಂದು ಪ್ರಪೋಸಲ್ ಅಥವಾ ಅವರ ಆಲೋಚನೆಗಳ ಮೇರೆಗೆ ಸೊ ಈ ಒಂದು ಹಣಕಾಸು ನಿಧಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಟ್ ಈಸ್ ನೌ ಪ್ಲೇಸ್ ಅ ಸೆಂಟ್ರಲ್ ರೋಲ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಈ ಪಾವತಿಗಳ ಸಮತೋಲನ ತೊಂದರೆ ಆದಾಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವೇನಾದ್ರೂ ಗೂಡ್ಸ್ ನ ಪರ್ಚೇಸ್ ಮಾಡಿದ್ರೆ ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗಿದ್ರೆ ಸೊ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆದಾಗ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಬಿಕ್ಕಟ್ಟಾದಾಗ ಅದನ್ನ ಸಮತೋಲನ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆದ್ರೆ ನಾವು ಶ್ರೀಲಂಕಾವನ್ನ ತೆಗೆದುಕೊಳ್ಬಹುದು. ಸೊ ಈಗ ಶ್ರೀಲಂಕಾದಲ್ಲಿ ನಡೀತಾ ಇರ್ತಕ್ಕಂಥ ಆರ್ಥಿಕ ಬಿಕ್ಕಟ್ಟಿಗೆ IMF ವತಿಯಿಂದ ಡೆಫಿನೆಟ್ಲಿ ಸಹಾಯವನ್ನ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಕ್ರೈಸಿಸ್ ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಕಂಟ್ರೀಸ್ ಕಾಂಟ್ರಿಬ್ಯೂಟ್ ಫಂಡ್ಸ್ ಅಂದ್ರೆ ಈ ಒಂದು ಸಂಸ್ಥೆಗೆ
ಹಣ ಎಲ್ಲಿಂದ ಬರುತ್ತೆ? ಸೊ ಇಟ್ ಹ್ಯಾಸ್ ಟು ಗೆಟ್ ಸಮ್ ಮನಿ ಟು ಸಪೋರ್ಟ್ ಅದರ್ ಕಂಟ್ರೀಸ್. ಹಾಗಿದ್ರೆ ಸೊ ಇದಕ್ಕೆ ಹಣ ಹಿಂಗ್ ಬರುತ್ತಂದ್ರೆ, ಸೊ ಇದಕ್ಕೆ ಹಣ ಎರಡು ರೀತಿಯಲ್ಲಿ ಬರುತ್ತೆ. ಸೊ ಒಂದು ಕೋಟಾಸ್ ಅಂತ ಕರಿತೀವಿ, ಇನ್ನೊಂದನ್ನ ಲೋನ್ಸ್ ಅಂತ ಕರಿತೀವಿ. ಕೋಟಾಗಳು ಮತ್ತು ಸಾಲಗಳು ಅಂತ ಕರಿತೇವೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೋಟಾ ಆಗಿರುತ್ತೆ. ಸೊ ಕೋಟಾ ಅಂದ್ರೆ ಏನು? ಸೊ ಇವಾಗ 190 ಮೆಂಬರ್ ಕಂಟ್ರೀಸ್ ಇದರಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಸೊ 190 ಕಂಟ್ರೀಸ್ ಗಳ ಒಂದು ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಆ ಒಂದು ರಾಷ್ಟ್ರಗಳ ಆರ್ಥಿಕ ಪ್ರಾಮುಖ್ಯತೆ ಮತ್ತು ಆ ಒಂದು ರಾಷ್ಟ್ರಗಳ ಆರ್ಥಿಕವಾದ ಒಂದು ಸ್ಟೇಟಸ್ ಏನಿರುತ್ತೆ, ಆ ಒಂದು ಸ್ಟೇಟಸ್ ಅಥವಾ ಪರಿಸ್ಥಿತಿಯ ಮೇರೆಗೆ ಸೊ ಅವರು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರುತ್ತೆ ಸೊ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ. ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ಕೋಟಾಸ್ ಅಂತ ಕರಿತೇವೆ. ಸೊ ಕೋಟಾಗಳ ಮುಖಾಂತರ ಇದಕ್ಕೆ ಹಣ ಬರುತ್ತೆ. ಹಾಗಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಕರೆಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ವ್ಯವಸ್ಥಾಪಕ ನಿರ್ದೇಶಕರು ಯಾರು ಅಂದ್ರೆ, ಇವರ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಚೇರ್ ವುಮೆನ್. ಸೊ ಈ ಒಂದು ಸಂಸ್ಥೆಯ ನಿರ್ದೇಶಕರು ಮತ್ತೆ ಅಧ್ಯಕ್ಷರು ಯಾರು ಅಂದ್ರೆ, ಸೊ ಬುಲ್ಗೇರಿಯನ್ ಎಕನಾಮಿಸ್ಟ್ ಕ್ರಿಸ್ಟಿಲಿನಾ ಜಾರ್ಜಿನಿವಾ ಅಂತ ಕರಿತೀವಿ. ಸೊ ಕ್ರಿಸ್ಟಿಲಿನಾ ಜಾರ್ಜಿವಾ ಅಂತಕ್ಕಂಥವ್ರು, ಸೊ ಇವರು ಬಲ್ಗೇರಿಯಾಗೆ ಸೇರಿರ್ತಕ್ಕಂಥ ಎಕನಾಮಿಸ್ಟ್ ಆಗಿರ್ತಾರೆ. ಸೊ ಇವರು 2019ರಿಂದ IMF ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಚೇರ್ ವುಮೆನ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಸಂಸ್ಥೆಗೆ ಮ್ಯಾನೇಜಿಂಗ್ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಉಪ ವ್ಯವಸ್ಥಾಪಕ ನಿರ್ದೇಶಕರಾಗಿ ಭಾರತ ದೇಶದ ಗೀತಾ ಗೋಪಿನಾಥ್ ರವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇವರು ಇದಕ್ಕಿಂತ ಮುಂಚೆ IMF ಅಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಸೊ ಅದಾದ್ಮೇಲೆ ಪ್ರಸ್ತುತವಾಗಿ ಇವಾಗ ಚೀಫ್ ಎಕನಾಮಿಸ್ಟ್ ಅಂದ್ರೆ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಯಾರು ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ, ಪಿಯರ್ ಒಲಿವಿಯರ್ ಅಂತಕ್ಕಂಥವ್ರು ಈ ಒಂದು ಸಂಸ್ಥೆಯಲ್ಲಿ ಚೀಫ್ ಎಕನಾಮಿಸ್ಟ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇಷ್ಟು ಮಾಹಿತಿ IMF ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ NIRD ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ PR ಅಂದ್ರೆ ಪಂಚಾಯತ್ ರಾಜ್. ಇವರು ಮತ್ತೆ ಯೂನಿವರ್ಸಿಟಿ ಆಫ್ ರೀಡಿಂಗ್ ಅಂತ ಕರಿತೇವೆ. ಸೊ ಇವರಿಬ್ಬರ ಮಧ್ಯ ಇವಾಗ MOU ಆಗಿರುತ್ತೆ ಅಥವಾ ಒಂದು ಒಪ್ಪಂದ ಆಗಿರುತ್ತೆ. ಸೊ ಇಲ್ಲಿ ಹೆಸರೇ ಹೇಳೋ ಹಾಗೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಥವಾ ಒಂದು ರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ಒಂದು ಇನ್ಸ್ಟಿಟ್ಯೂಟ್ ಸಂಸ್ಥೆ ಮತ್ತು ಯೂನಿವರ್ಸಿಟಿ ಆಫ್ ರೀಡಿಂಗ್ ಜೊತೆ ಒಂದು ಒಪ್ಪಂದ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದ ಅಥವಾ ಈ ಒಂದು ಯೂನಿವರ್ಸಿಟಿ ಆಫ್ ರೀಡಿಂಗ್ ಯಾವ ದೇಶಕ್ಕೆ ಸೇರಿದ್ದು ಅಂದ್ರೆ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಸೊ ಈ ಒಂದು ಯೂನಿವರ್ಸಿಟಿ ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಏನಿರುತ್ತೆ, ಸೊ ಇವರ ಮಧ್ಯ ಒಂದು ತೀರುವಳಿ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಕಾರಣ ಏನು ಅಂದ್ರೆ, ಸೊ ಕೋಆಪರೇಷನ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ನಾಟ್ ಓನ್ಲಿ ವಿತ್ ಇಂಡಿಯಾ. ಸೊ ಈ ರೀತಿಯ ಒಪ್ಪಂದವನ್ನ ಈ ಯೂನಿವರ್ಸಿಟಿ ಆಫ್ ರೀಡಿಂಗ್ ಏನಿದೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಾಧಿಸಲಿಕ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಒಪ್ಪಂದ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಒಪ್ಪಂದದಿಂದ ಏನು ಇಂಪ್ರೂವ್ ಆಗುತ್ತೆ ಅಂದ್ರೆ, ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ಯದಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಅಥವಾ ಅಧ್ಯಾಪಕರು ಏನಿರ್ತಾರೆ, ಸೊ ಅವ್ರಿಗೆ ಇಟ್ ಹೆಲ್ಪ್ಸ್ ಇನ್ ಅಕ್ವೈರಿಂಗ್ ಅಂಡ್ ವೈಡನಿಂಗ್ ದೇರ್ ನಾಲೆಜ್ ಅಂದ್ರೆ ಅವರು ಜ್ಞಾನವನ್ನ ಪಡೆದುಕೊಳ್ಳಿಕ್ಕೆ ಮತ್ತು ಅವರ ಜ್ಞಾನವನ್ನ ವಿಸ್ತರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅಂಡ್ ಡೆವಲಪ್ ಆನ್ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಇನ್ ಅಗ್ರಿಕಲ್ಚರಲ್ ನ್ಯೂಟ್ರಿಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿ ಈ ಒಂದು ಪೋಷಣೆ, ನ್ಯೂಟ್ರಿಷನ್ ಅಂದ್ರೆ ಪೋಷಣೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಒಂದು ವೃತ್ತಿಪರ ಜಾಲ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಒಂದು ನೆಟ್ವರ್ಕಿಂಗ್ ಸಿಸ್ಟಮ್ ಅಭಿವೃದ್ಧಿ ಆಗುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಇಂದ ಕನ್ಸಿಡರಬಲ್ ಅಮೌಂಟ್ ಆಫ್ ರಿಸರ್ಚ್ ಎಕ್ಸ್ಪರ್ಟೈಸ್ ಅಂದ್ರೆ ಕೆಲವೊಂದು ಎಕ್ಸ್ಪರ್ಟೈಸ್ ಅಥವಾ ಪರಿಣಿತಿಗಳು ಏನಿರ್ತಾರೆ, ಸೊ ಅವರಿಂದ ಈ ಸಂಸ್ಥೆಯಲ್ಲಿರ್ತಕ್ಕಂಥ ಫ್ಯಾಕಲ್ಟಿ ಸಾಕಷ್ಟು ಇನ್ಪುಟ್ಸ್ ಅನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಂದ್ರೆ ಕೃಷಿ ಅರ್ಥಶಾಸ್ತ್ರ, ಅದಾದ್ಮೇಲೆ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ, ಲೈವ್ಲಿಹುಡ್ಸ್ ಅಂದ್ರೆ ಜೀವನೋಪಾಯ ಮತ್ತೆ ನ್ಯೂಟ್ರಿಷನ್ ಸ್ಟಡೀಸ್ ಅಂದ್ರೆ ಪೌಷ್ಟಿಕಾಂಶಗಳ ಅಧ್ಯಯನ ಏನಿರುತ್ತೆ, ಸೊ ಈ ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚು ಒಂದು ಜ್ಞಾನ ಏನಿರುತ್ತೆ, ಸೊ ಅದನ್ನ ಪಡೆದುಕೊಳ್ಳಿಕ್ಕೆ ಈ ಒಪ್ಪಂದ ಸಹಾಯ ಮಾಡುತ್ತೆ. ಸೊ ವಿತ್ ದಿಸ್ we have come to the fourth article. This is about Ministry of Social Justice ಮತ್ತೆ ಎಂಪವರ್ಮೆಂಟ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ
PM ದಕ್ಷ್ ಯೋಜನೆಯನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು PM ದಕ್ಷ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್ ಏನಿದೆ, ಸೊ ಇದು ಬೇಸಿಕಲಿ ಈ ಸೋಷಿಯಲಿ, ಎಜುಕೇಶನಲಿ ಮತ್ತೆ ಎಕನಾಮಿಕಲಿ ಮಾರ್ಜಿನಲೈಸ್ಡ್ ಅಂದ್ರೆ ಈ ಒಂದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನ ಮುಂಚೂಣಿಗೆ ತರತಕ್ಕಂತ ಸಾಕಷ್ಟು ಸ್ಕೀಮ್ಸ್ ಗಳನ್ನ ಮಾಡ್ತಾ ಇದೆ. ಹಾಗಿದ್ರೆ ಈ PM ದಕ್ಷ್ ಅಂತಕ್ಕಂಥದ್ದು ಯಾವ ಯಾವ ಸೆಕ್ಷನ್ ಆಫ್ ಪೀಪಲ್ಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದ್ರೆ SCs ಆಗಿರ್ಬೋದು, OBC ಮತ್ತೆ ಡಿನೋಟಿಫೈಡ್ ಟ್ರೈಬ್ಸ್ ಆಗಿರ್ಬೋದು, ಮತ್ತೆ EBC ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಂತ ನಾವೇನ್ ಕರಿತೇವೆ. ಸೊ ಅದ್ರ ಜೊತೆ ಸಫಾಯಿ ಕರ್ಮಚಾರಿ ಇನ್ಕ್ಲೂಡಿಂಗ್ ವೇಸ್ಟ್ ಪಿಕ್ಕರ್ಸ್, ಸೊ ಇವರಿಗೆ ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವು PM ದಕ್ಷ್ ಅಂತ ಕರಿತೇವೆ. ಸೊ ಈ ಕ್ಯಾಟಗರೀಸ್ ನಾವು ಇಷ್ಟೊತ್ತು ಮಾತಾಡಿರ್ತಕ್ಕಂಥ ಈ ಎಲ್ಲಾ ಕ್ಯಾಟಗರೀಸ್ ಏನಿರ್ತಾರೆ, ಸೊ ಅವರಲ್ಲಿ ಮಿನಿಮಮ್ ಎಕನಾಮಿಕ್ ಅಸೆಟ್ಸ್ ಇರ್ತವೆ, ಅಂದ್ರೆ ಕನಿಷ್ಠವಾದ ಆರ್ಥಿಕ ಸ್ವತ್ತುಗಳು ಇರ್ತವೆ. ಸೊ ಈ ಒಂದು ಕಾರಣದಿಂದ ಅವರ ಕಾಂಪಿಟೆನ್ಸಿ ಅಥವಾ ಸ್ಪರ್ಧಾತ್ಮಕತೆ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಅಂದ್ರೆ ಯಾವಾಗ ಅವರಿಗೆ ಸ್ಕಿಲ್ ಅನ್ನ ಇಂಪಾರ್ಟ್ ಮಾಡ್ಲಾಗುತ್ತೆ, ಸೊ ಅವಾಗ ಅವರ ಒಂದು ಅರ್ನಿಂಗ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಅವರನ್ನ ಆರ್ಥಿಕವಾಗಿ ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ 2020-21ಕ್ಕಿಂತ ಮುಂಚೆ ಬೇರೆ ಒಂದು ಸ್ಕೀಮ್ ಇತ್ತು. ಆ ಸ್ಕೀಮ್ ಅನ್ನ ನಾವೇನಂತ ಕರಿತಾ ಇದ್ವಿ ಅಂದ್ರೆ ಅಸಿಸ್ಟೆನ್ಸ್ ಟು ಸ್ಕಿಲ್ಲಿಂಗ್ ಆಫ್ ದೀಸ್ ಕಮ್ಯುನಿಟೀಸ್, ಅಂದ್ರೆ ಇಷ್ಟು ಕಮ್ಯುನಿಟೀಸ್ ನಾನು ಏನ್ ಮಾತಾಡ್ತೆ, ಸೊ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೌಶಲ್ಯವನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅಂತ ಲಾಂಚ್ ಮಾಡಿದ್ರು. ಸೊ ಅದನ್ನ 2020 ಮತ್ತು 21ರಲ್ಲಿ ಮಾಡಿಫೈ ಮಾಡ್ತಾರೆ, ಅಂದ್ರೆ ಬದಲಾವಣೆ ಮಾಡಿ PM ದಕ್ಷ್ ಯೋಜನಾ ಅಂತ ಅದನ್ನ ಚೇಂಜ್ ಮಾಡ್ತಾರೆ. ಸೊ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿರುತ್ತೆ. ಸೊ ಕೇಂದ್ರ ವಲಯದ ಯೋಜನೆ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ 100% ಫಂಡ್ಸ್ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು? NSFDC ಅಂದ್ರೆ ನ್ಯಾಷನಲ್ ಶೆಡ್ಯೂಲ್ ಕಾಸ್ಟ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೀವಿ, ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ. ಅದಾದ್ಮೇಲೆ NBCFDC ಅಂತ ಕರಿತೇವೆ, ಸೊ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ. ಅಂಡ್ ಫೈನಲಿ NSKFDC. ಸೊ NSKFDC ಅಂದ್ರೆ ಕರ್ಮಚಾರೀಸ್ ಫಿನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೇವೆ. ಸೊ ಈ ಮೂರು ಸಂಸ್ಥೆಗಳೇನಿದಾವೆ, ಸೊ ಇವರು ಈ ಒಂದು ಕಾರ್ಯಕ್ರಮ ಅಥವಾ PM ದಕ್ಷ್ ಅಂತ ಕರಿತೀವಿ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೂನಿಟ್ಸ್ ಆಗಿರ್ತವೆ. ಬಹಳ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ನಮಗೆ ಕೇಳ್ಬೋದು PM ದಕ್ಷ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ ಬರ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, as I told you before, they are intended to increase the skill levels of the ಟಾರ್ಗೆಟೆಡ್ ಯೂತ್, ಅಂದ್ರೆ ಯುವಕರು ಏನಿರ್ತಾರೆ, ಸೊ ಆ ಒಂದು ಯುವಕರ ಕೌಶಲ್ಯ ಮಟ್ಟವನ್ನ ಹೆಚ್ಚಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವೈ ಆರ್ ಸ್ಟೇಟ್ಸ್ ಅಪೋಸಿಂಗ್ ವೆಸ್ಟರ್ನ್ ಘಾಟ್ಸ್ ನೋಟಿಫಿಕೇಶನ್. ಸೊ ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಈಕೋ ಸೆನ್ಸಿಟಿವ್ ಝೋನ್ಸ್ ಅಂತ ಕರಿತೀವಿ, ESZ, ಅಥವಾ ಈ ಒಂದು ಪರಿಸರ ಒಂದು ಸೂಕ್ಷ್ಮ ವಲಯಗಳು ಅಂತ ಕರಿತೇವೆ. ಸೊ ಈ ಒಂದು ಸೂಕ್ಷ್ಮ ವಲಯಗಳಿಗೆ ಸಂಬಂಧಪಟ್ಟಂತೆ 2 ವರದಿಗಳು ಬಂದಿರುತ್ತೆ, ಒಂದು ಕಸ್ತೂರಿ ರಂಗನ್ ಮತ್ತೆ ಗಾಡ್ಗಿಲ್ ವರದಿಗಳು ಅಂತ ಬಂದಿರುತ್ತೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನ ಪದೇ ಈ ರಾಷ್ಟ್ರಗಳು, ಐ ಮೀನ್ ಟು ಸೇ ರಾಜ್ಯಗಳು, ವೆಸ್ಟರ್ನ್ ಘಾಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಗಳು ಏನಿರ್ತವೆ ಅವು ಪದೇ ತಿರಸ್ಕಾರ ಅಥವಾ ಅವುಗಳನ್ನ ವಿರೋಧ ಮಾಡ್ತಾ ಇದ್ದಾವೆ. ಸೊ ಯಾಕೆ ಅದನ್ನ ವಿರೋಧ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ನಮ್ಮ ಭಾರತ ದೇಶದ ಈ ಭಾಗದಲ್ಲಿ ನಾನು ಮಾರ್ಕ್ ಮಾಡಿರ್ತಕ್ಕಂಥ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ಯಾವ ರಾಜ್ಯಗಳಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ನ ನೋಡ್ತೀವಿ ಅಂದ್ರೆ ಕರ್ನಾಟಕ, 2ನೇದು ಮಹಾರಾಷ್ಟ್ರ, 3 ಕೇರಳ, 4 ತಮಿಳುನಾಡು, 5 ಗೋವಾ ಮತ್ತೆ 6 ಗುಜರಾತ್. ಸೊ ಗುಜರಾತ್ ಇಲ್ಲಿದೆ. ಸೊ ದಿಸ್ ಇಸ್ ಮಹಾರಾಷ್ಟ್ರ, ಇಲ್ಲಿ ಗೋವಾನ ನೋಡ್ಬೋದು, ದಿಸ್ ಇಸ್ ಕರ್ನಾಟಕ. ಸೊ ಅದಾದ್ಮೇಲೆ ಕೇರಳ ಮತ್ತು ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಫಾರೆಸ್ಟ್ ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ವೆಸ್ಟರ್ನ್ ಘಾಟ್ಸ್ ಹೈಯೆಸ್ಟ್ ವಿಸ್ತೀರ್ಣ ಯಾವ ರಾಜ್ಯದಲ್ಲಿ ಇರುತ್ತೆ ಅಂದ್ರೆ ಕರ್ನಾಟಕ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಲೋಯೆಸ್ಟ್ ಯಾವುದು ಅಂದ್ರೆ ಗುಜರಾತ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ಅರಣ್ಯ ಪ್ರದೇಶವನ್ನ ಸೇವ್ ಮಾಡ್ಲಿಕ್ಕೆ, ಯಾಕಂದ್ರೆ ಇಲ್ಲಿ ಸಾಕಷ್ಟು ಈ ಒಂದು ಬಯೋಡೈವರ್ಸಿಟಿ ಇರುತ್ತೆ, ಮತ್ತೆ ನಮ್ಗೆ ಗೊತ್ತು ಈ ಫಾರೆಸ್ಟ್ ರೇನ್ ಅಂತ ಕರಿತೀವಿ, ಇದೆಲ್ಲ ಬರ್ಬೇಕಾಗಿದ್ರೆ ಸೊ ಈ ಒಂದು ಅರಣ್ಯವನ್ನ ನಾವು ಸಂರಕ್ಷಣೆ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ಅರಣ್ಯವನ್ನ ಸಂರಕ್ಷಣೆ ಮಾಡ್ಲಿಕ್ಕೆ 2 ಕಮಿಟೀಸ್ ಗಳನ್ನ ನೇಮಕ ಮಾಡಿರ್ತಾರೆ. ಅವರು ಕೆಲವೊಂದು ಶಿಫಾರಸುಗಳನ್ನ ಕೊಟ್ಟಿರ್ತಾರೆ. ಆ ಶಿಫಾರಸುಗಳನ್ನ ಪದೇ ಈ ರಾಜ್ಯಗಳು 6 ರಾಜ್ಯಗಳು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತಾ ಬರ್ತಿವೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 2 ಎಕ್ಸ್ಪರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು
ಏನೋ ಶಿಫಾರಸುಗಳನ್ನ ಕೊಟ್ಟಿರ್ತಾರೆ. ಸೊ ಮೊದಲನೆಯವರು ಗಾಡ್ಗಿಲ್ ಕಮಿಟಿ ಅಂತ ಕರಿತೀವಿ, ಎರಡನೇದನ್ನ ನಾವು ಕಸ್ತೂರಿ ರಂಗನ್ ಕಮಿಟಿ ಅಂತ ಕರಿತೀವಿ. ಸೊ ಗಾಡ್ಗಿಲ್ ಮಾಡಿರ್ತಕ್ಕಂಥ ಶಿಫಾರಸುಗಳೇನಿರುತ್ತೆ, ಸೊ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಏನಿದೆ ಅಂದ್ರೆ ಸಂಪೂರ್ಣವಾಗಿ ಇಲ್ಲಿ ಬರ್ತಕ್ಕಂಥ ಪಶ್ಚಿಮ ಘಟ್ಟಗಳೇನಿರುತ್ತೆ, ಸೊ ಎಂಟೈರ್ ಫಾರೆಸ್ಟ್ ಅನ್ನ ESZ ಅಂದ್ರೆ ಈಕೋ ಸೆನ್ಸಿಟಿವ್ ಝೋನ್ಸ್ ಆಗಿ ಪರಿವರ್ತನೆ ಮಾಡ್ಬೇಕಂತ ಇವರು ಶಿಫಾರಸನ್ನ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಶಿಫಾರಸನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಗಾಡ್ಗಿಲ್ ನ ಶಿಫಾರಸುಗಳನ್ನ ರಿವೈವ್ ಮಾಡ್ಲಿಕ್ಕೆ, ಅಂದ್ರೆ ಆ ಒಂದು ಶಿಫಾರಸುಗಳನ್ನ ಸ್ಟಡಿ ಮಾಡಿ ಮತ್ತೊಮ್ಮೆ ಶಿಫಾರಸುಗಳನ್ನ ಕೊಡ್ಲಿಕ್ಕೆ ಕಸ್ತೂರಿ ರಂಗನ್ ಕಮಿಟಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ತಾರೆ. ಸೊ ಇವರು 37% ಅಂದ್ರೆ ವೆಸ್ಟರ್ನ್ ಘಾಟ್ಸ್ 100% ಇದ್ರೆ, ಸೊ ಅದರಲ್ಲಿ 37% ಆಫ್ ವೆಸ್ಟರ್ನ್ ಘಾಟ್ಸ್ ನ ಈಕೋ ಸೆನ್ಸಿಟಿವ್ ಝೋನ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಇವರು ಶಿಫಾರಸುಗಳನ್ನ ಕೊಟ್ಟಿರ್ತಾರೆ. ಸೊ ಅದನ್ನೂ ಕೂಡ ಇವಾಗ ರಿಜೆಕ್ಟ್ ಮಾಡಿರ್ತಾರೆ ರಾಜ್ಯ ಸರ್ಕಾರಗಳು. ಯಾಕೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನನ್ ಆಫ್ ದಿ 6 ಸ್ಟೇಟ್ಸ್ ಅಂದ್ರೆ ನಾನು ಹೇಳಿದ 6 ರಾಜ್ಯಗಳು, ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತ ಈ 6 ರಾಜ್ಯಗಳೇನಿರ್ತವೆ, ಸೊ ಅವು ಈ ಒಂದು ಕಮಿಟಿ ಏನಿರುತ್ತೆ ಕಸ್ತೂರಿ ರಂಗನ್ ಕಮಿಟಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳನ್ನ ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಿರುತ್ತೆ. ಸೊ ವಾಟ್ಸ್ ದಿ ನ್ಯೂ ವೆಸ್ಟರ್ನ್ ಘಾಟ್ ನೋಟಿಫಿಕೇಶನ್ ಇಸ್ ಆಲ್ ಅಬೌಟ್. ಸೊ ಈಗ ಬಂದಿರತಕ್ಕಂತ ಈ ಪಶ್ಚಿಮ ಘಟ್ಟಗಳ ಹೊಸ ಅಧಿಸೂಚನೆಯಲ್ಲಿ ಏನಿದೆ, ಸೊ ಈ ಒಂದು ಹೊಸ ಅಧಿಸೂಚನೆ ಜುಲೈ 6ನೇ ತಾರೀಕು ಹೊರಡಿಸಲಾಗಿರುತ್ತೆ. ಸೊ ಈ ಒಂದು ಹೊಸ ಒಂದು ಶಿಫಾರಸುಗಳು ಏನ್ ಬಂದಿರುತ್ತೆ, ಸೊ ದಿಸ್ ಇಸ್ ದಿ 5th ಅಟೆಂಪ್ಟ್. ಅಂದ್ರೆ ಇದಕ್ಕಿಂತ ಮುಂಚೆ 4 ಸಾರಿ ಕಸ್ತೂರಿ ರಂಗನ್ ಅವರು ತಮ್ಮ ಒಂದು ಶಿಫಾರಸುಗಳನ್ನ ಕೊಟ್ಟಿರ್ತಾರೆ. ಸೊ ಎಲ್ಲಾ 4 ಸಾರಿ ಅದು ರಿಜೆಕ್ಟ್ ಆಗಿರೋದ್ರಿಂದ ಮತ್ತೊಮ್ಮೆ 5ನೇ ಸಾರಿ ಅದನ್ನ ರಿವೈಸ್ ಮಾಡಿ ಶಿಫಾರಸುಗಳನ್ನ ಕೊಡ್ಲಿಕ್ಕೆ ಹೇಳಿರ್ತಾರೆ. ಸೊ ಈ ಒಂದು ಶಿಫಾರಸುಗಳನ್ನ 5ನೇ ಪ್ರಯತ್ನದಲ್ಲಿ ಅವ್ರು ಕೊಟ್ಟಿರ್ತಾರೆ. ಸೊ 5ನೇ ಪ್ರಯತ್ನದಲ್ಲೂ ಕೊಟ್ಟಿರ್ತಕ್ಕಂಥ ಶಿಫಾರಸು ಕೂಡ ಈಗ ರಿಜೆಕ್ಟ್ ಮಾಡ್ಲಾಗ್ತಾ ಇದೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಕೆಲವೊಂದು ಪ್ರದೇಶವನ್ನ ಇವರು ಈಕೋಲಾಜಿಕಲಿ ಸೆನ್ಸಿಟಿವ್ ಅಂದ್ರೆ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನಾಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಂದ್ರೆ ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ನ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಮೈನಿಂಗ್, ಗಣಿಗಾರಿಕೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈ ರೀತಿ ಸಾಕಷ್ಟು ಚಟುವಟಿಕೆಗಳನ್ನ ಅಲ್ಲಿ ಬ್ಯಾನ್ ಮಾಡ್ಲಾಗತ್ತೆ. ಸೊ ಈ ರೀತಿಯ ಒಂದು ಪರಿಸರ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಕಸ್ತೂರಿ ರಂಗನ್ ಇವರು ಇಸ್ರೋ ಚೇರ್ಮನ್, ಫಾರ್ಮರ್ ಇಸ್ರೋ ಚೇರ್ಮನ್ ಆಗಿರ್ತಾರೆ. ಸೊ ಇವರು ತಮ್ಮ ಒಂದು 6ನೇ, ಐ ಮೀನ್ ಟು ಸೇ 5th ಅಟೆಂಪ್ಟ್ ಅಲ್ಲಿ ಒಂದು ಶಿಫಾರಸನ್ನ ಕೊಟ್ಟಿರ್ತಾರೆ. ಸೊ ಇವರ ಪ್ರಕಾರ 1.64 lakh ಸ್ಕ್ವೇರ್ ಕಿಲೋಮೀಟರ್ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಇದು ಒಟ್ಟು ವಿಸ್ತೀರ್ಣ ಇರುತ್ತೆ. 1.64 ಲಕ್ಷ ಚದರ ಕಿಲೋಮೀಟರ್ ಇರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಲ್ಲಿ 37% ಅಂದ್ರೆ 59,940 59,940 ಕಿಲೋಮೀಟರ್ಸ್ ಏನಿರುತ್ತೆ, ಸೊ ಅದನ್ನ ಈಕೋಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಈಗ ಶಿಫಾರಸನ್ನ ಮಾಡಿರ್ತಾರೆ. ಸೊ ಈ ಒಂದು 37% ಏನಿದೆ ಅದರಲ್ಲಿ ಬಹುತೇಕ ಈ ಒಂದು ನ್ಯಾಷನಲ್ ಅಥವಾ ಈ ಒಂದು ವೆಸ್ಟರ್ನ್ ಘಾಟ್ಸ್ ಏನಿರುತ್ತೆ, ಸೊ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಒಂದು ವೆಸ್ಟರ್ನ್ ಘಾಟ್ ಆಗಿರುತ್ತೆ. ಅಂದ್ರೆ ಔಟ್ ಆಫ್ 59,000 ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್ಲಿ ಏನಿರುತ್ತೆ, ಸೊ ಅದರಲ್ಲಿ 20,000 ಸ್ಕ್ವೇರ್ ಫೀಟ್ ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವನ್ನ ನಾವು ಕರ್ನಾಟಕದಲ್ಲಿ ಮಾತ್ರ ನೋಡ್ಬೋದಾಗಿರುತ್ತೆ. ಸೊ ಮಿಕ್ಕಿದ ಒಂದು 30,000 ಸ್ಕ್ವೇರ್ ಫೀಟ್ ಮಿಕ್ಕಿದ 5 ರಾಜ್ಯಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಈಕೋ ಸೆನ್ಸಿಟಿವ್ ಏರಿಯಾ ಆಗಿ ಡಿಕ್ಲೇರ್ ಮಾಡಿದ್ರೆ ಕರ್ನಾಟಕಕ್ಕೆ ಸಾಕಷ್ಟು ಡಿಸ್ಅಡ್ವಾಂಟೇಜ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಅದರ್ ಆಕ್ಟಿವಿಟೀಸ್. ಎನ್ವಿರಾನ್ಮೆಂಟ್ ಡೆಫಿನೆಟ್ಲಿ ಸೇವ್ ಆಗುತ್ತೆ, ಬಟ್ ಬೇರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಸ್ಟಾಪ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಾಟ್ ವರ್ ದಿ ರೆಕಮೆಂಡೇಶನ್ಸ್ ಆಫ್ ಗಾಡ್ಗಿಲ್? ಹಾಗಿದ್ರೆ ಇದಕ್ಕಿಂತ ಮುಂಚೆ ಗಾಡ್ಗಿಲ್ ಅವರು ತಮ್ಮ ಒಂದು ಶಿಫಾರಸುಗಳನ್ನ ಕೊಟ್ಟಿದ್ರು. ಸೊ ಅವರ ಒಂದು ಶಿಫಾರಸಿನ ಪ್ರಕಾರ ಎಂಟೈರ್ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಸಂಪೂರ್ಣ 100% ಆಫ್ ವೆಸ್ಟರ್ನ್ ಘಾಟ್ಸ್ ನ ಅವರು ಈಕೋ ಸೆನ್ಸಿಟಿವ್ ಝೋನ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ಒಂದು ಪ್ಯಾನಲ್ ಕೊಟ್ಟಿರ್ತಕ್ಕಂಥ ಒಂದು ಶಿಫಾರಸ್ ಏನಿರುತ್ತೆ, ಸೊ ಅದನ್ನ ಅಕ್ಯೂಸ್ ಮಾಡ್ಲಾಗಿರುತ್ತೆ, ಅಂದ್ರೆ ಅದನ್ನ ಬದಿಗೊತ್ತಲಾಗಿರುತ್ತೆ. ಕಾರಣ ಏನು ಅಂದ್ರೆ he has never given importance to socio-economic problems of the backward regions. ಅಂದ್ರೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಹಿಂದುಳಿದ ಪ್ರದೇಶಗಳ ಒಂದು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಅವರು ಯಾವುದೇ ರೀತಿಯ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಇದು ಯೂನಿಡೈಮೆನ್ಷನಲ್ ಅಂದ್ರೆ ಎನ್ವಿರಾನ್ಮೆಂಟಲ್ ಡೈಮೆನ್ಷನ್ ಮಾತ್ರ ಇದೆ, ಬಟ್ ಅಲ್ಲಿರ್ತಕ್ಕಂಥ ಜನರ ಲೈವ್ಲಿಹುಡ್ ಬಗ್ಗೆ ಯಾವುದೇ ರೀತಿಯ ಕಾಳಜಿಯನ್ನ ವಹಿಸಿಲ್ಲ ಅಂತ ಇದನ್ನ ರಿಜೆಕ್ಟ್ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಸೆಂಟರ್ ಇನ್ 2012 ಅಪಾಯಿಂಟೆಡ್ ಕಸ್ತೂರಿ ರಂಗನ್. ಸೊ 2012ರಲ್ಲಿ ಕಸ್ತೂರಿ ರಂಗನ್ ಸಮಿತಿಯನ್ನ ಅಪಾಯಿಂಟ್ ಮಾಡ್ತಾರೆ. ಕಾರಣ ಏನು ಅಂದ್ರೆ ಟು ಮೇಕ್ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂಡ್ ಡೆವಲಪ್ಮೆಂಟ್ ನೀಡ್ಸ್. ಅಂದ್ರೆ
ಪರಿಸರ ಕೂಡ ಸಂರಕ್ಷಣೆ ಆಗ್ಬೇಕು ಮತ್ತೆ ಅಭಿವೃದ್ಧಿ ಚಟುವಟಿಕೆಗಳು ಕೂಡ ಆಗ್ಬೇಕು. ಸೊ ಇವೆರಡನ್ನ ಸಮತೋಲನ ಮಾಡುವ ಹಾಗೆ ಶಿಫಾರಸುಗಳನ್ನ ಕೊಡ್ಬೇಕಂತ ಕಸ್ತೂರಿ ರಂಗನ್ ಕಮಿಟಿಗೆ 2012ರಲ್ಲಿ ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ಲಾಗುತ್ತೆ. ಸೊ ವೈ ವರ್ ದಿ ರೆಕಮೆಂಡೇಶನ್ಸ್ ಆಫ್ ದಿ ಕಸ್ತೂರಿ ರಂಗನ್ ಕಮಿಟಿ ಅಪೋಸ್ಡ್? ಸೊ ಇವರ ಒಂದು ಸಮಿತಿಯ ಶಿಫಾರಸುಗಳನ್ನ ಕೂಡ ವಿರೋಧ ಮಾಡಲಾಗುತ್ತೆ. ಸೊ ಕಾರಣ ಏನು ಅಂದ್ರೆ, ಸೊ ಹಿ ರೆಕಮೆಂಡ್ಸ್ ಆಫ್ ಇಂಪೋಸಿಂಗ್ ಅ ಬ್ಯಾನ್ ಆನ್ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್, ಅಂದ್ರೆ ಕೆಂಪು ವರ್ಗದ ಕೈಗಾರಿಕೆಗಳ ಮೇಲೆ ಸಂಪೂರ್ಣ ನಿಷೇಧ ಹೇರಬೇಕು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಎನಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಫ್ 20,000 ಸ್ಕ್ವೇರ್ ಮೀಟರ್ಸ್, ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಡ್ಯಾಮ್ ನಿರ್ಮಾಣ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ, ಅಣೆಕಟ್ಟು. ಸೊ ಆ ಒಂದು ಭಾಗದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಅಣೆಕಟ್ಟು ಸೊ 20,000 ಅಥವಾ ಅದಕ್ಕಿಂತ ಹೆಚ್ಚು ಚದರ ಮೀಟರ್ಗಳಷ್ಟು ವಿಸ್ತೀರ್ಣ ಇದ್ರೆ ಆ ರೀತಿಯ ಪ್ರಾಜೆಕ್ಟ್ಸ್ ನ ಮಾಡಬಾರ್ದು ಅಂತ ಇವರು ರೆಕಮೆಂಡ್ ಮಾಡ್ತಾರೆ. ಅದಾದ್ಮೇಲೆ ಕನ್ಸರ್ವೇಷನಿಸ್ಟ್ ಯಾರಿರ್ತಾರೆ ಅಂದ್ರೆ ಪರಿಸರ ಸಂರಕ್ಷಣಾವಾದಿಗಳೇನಿರ್ತಾರೆ, ಸೊ ಅವರು ದೇ ಅಪೋಸ್ಡ್ ಪ್ರಪೋಸಲ್ಸ್ ಲೈಕ್ ಸೆಟ್ಟಿಂಗ್ ಅಪ್ ಆಫ್ ವಿಂಡ್ ಎನರ್ಜಿ ಯೂನಿಟ್ಸ್, ಅಲ್ಲಿ ಪವನ ಶಕ್ತಿ ಘಟಕಗಳ ಸ್ಥಾಪನೆಯಂತಹ ಪ್ರಸ್ತಾಪಗಳನ್ನ ಯಾರು ವಿರೋಧ ಮಾಡ್ತಾರೆ ಅಂದ್ರೆ ಸಂರಕ್ಷಣಾವಾದಿಗಳು ಅದನ್ನ ವಿರೋಧ ಮಾಡ್ತಾರೆ. ಸೊ ಈ ಎರಡು ರೀಸನ್ಸ್ ಇಂದ ಮೇಜರ್ಲಿ ಇವರ ಒಂದು ಶಿಫಾರಸುಗಳನ್ನ ಕೂಡ ಸೈಡ್ ಲೈನ್ ಮಾಡಲಾಗುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್? ಸೊ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಕೆಂಪು ವರ್ಗದ ಕೈಗಾರಿಕೆಗಳು ಅಂದರೆ ಏನು? ಸೊ ಅದಕ್ಕೆ ನೀವು ಎಕ್ಸಾಂಪಲ್ಸ್ ನ ಕೊಡ್ಬೇಕಾಗಿರುತ್ತೆ. ಸೊ ರೆಡ್ ಕ್ಯಾಟಗರಿ ಅಂದ್ರೆ ದಿಸ್ ಡಿಪೆಂಡ್ಸ್ ಆನ್ ದಿ ಪೊಲ್ಯೂಷನ್ ಲೆವೆಲ್, ಅಂದ್ರೆ ಈ ಕೈಗಾರಿಕೆಗಳು ಉಂಟು ಮಾಡಿರ್ತಕ್ಕಂಥ ಒಂದು ಪೊಲ್ಯೂಷನ್ ಏನಿರುತ್ತೆ ಅದರ ಮೇಲೆ ನಾವು ರೆಡ್ ಕ್ಯಾಟಗರಿ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸೊ ವಾಟ್ ಆರ್ ದಿ ಕನ್ಸರ್ನ್ಸ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್? ಅಂದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರದ ಕಾಳಜಿ ಏನು? ಗಾಡ್ಗಿಲ್ ಪ್ಯಾನಲ್ ಆಫ್ ಪ್ರಿಯಾರಿಟೈಸಿಂಗ್ ಕನ್ಸರ್ವೇಷನ್ ಅಟ್ ದಿ ಕಾಸ್ಟ್ ಆಫ್ ದಿ ಪೀಪಲ್, ಅಂದ್ರೆ ಜನರ ಸಂರಕ್ಷಣೆಯನ್ನ ಬದುಕುತ್ತಿ ಅವರು ಆದ್ಯತೆಯನ್ನ ನೀಡುತ್ತಾ ಇದೆ, ಅಂದ್ರೆ ಪರಿಸರಕ್ಕೆ ಹೆಚ್ಚು ಆದ್ಯತೆ ನೀಡ್ತಾ ಇದೆ ಅಂತ ಇವರು ಗಡ್ಗಿಲ್ ಶಿಫಾರಸುಗಳನ್ನ ರಿಜೆಕ್ಟ್ ಮಾಡುತ್ತೆ. ಸೊ ಅದೇ ರೀತಿ ಕಸ್ತೂರಿ ರಂಗನ್ ರಿಪೋರ್ಟ್ ನ ಕೂಡ ರಿಜೆಕ್ಟ್ ಮಾಡಿರುತ್ತೆ. ಸೊ ಕೋಟಿಂಗ್ ದಟ್ ಆಂಟಿ ಪೀಪಲ್ ಫಾರ್ ಇಗ್ನೋರಿಂಗ್ ದಿ ಗ್ರೌಂಡ್ ರಿಯಾಲಿಟೀಸ್, ಅಂದ್ರೆ ಆ ಒಂದು ನೆಲದ ವಾಸ್ತವತೆಗಳನ್ನ ಅರಿತುಕೊಳ್ಳದೆ ಸೊ ಜನರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಒಂದು ನೀತಿ ಅಂತ ಇದನ್ನ ಬಣ್ಣನೆ ಮಾಡಲಾಗ್ತಾ ಇದೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್. ಸೊ ಫಾರ್ ಇನ್ಸ್ಟೆನ್ಸ್ ಕರ್ನಾಟಕ 1,500 ವಿಲೇಜಸ್ ಆರ್ ಲೊಕೇಟೆಡ್ ಇನ್ ದಿ ಈಕೋ ಸೆನ್ಸಿಟಿವ್ ಏರಿಯಾ, ಅಂದ್ರೆ ಇವರು ಕಸ್ತೂರಿ ರಂಗನ್ ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ 1,500 ಹಳ್ಳಿಗಳು ಈ ಒಂದು ವಲಯದಲ್ಲಿ, ಅಂದ್ರೆ ಈ ಒಂದು ಆರ್ಥಿಕ ಸೂಕ್ಷ್ಮ ವಲಯ ಅಂತ ನಾವೇನ್ ಕರಿತೀವಿ, ಸೊ ಅಲ್ಲಿ ಬರ್ತಕ್ಕಂಥ ಹಳ್ಳಿಗಳಾಗಿರುತ್ತೆ. ಸೊ ಅಲ್ಲಿ ಎಲ್ಲಾ ಒಂದು ಚಟುವಟಿಕೆಗಳು ನಿರ್ಬಂಧ ಮಾಡಿದ್ರೆ ಸೊ ಅವರ ಒಂದು ಜೀವನೋಪಾಯ ಹೇಗಾಗುತ್ತೆ ಅಂತ ಕರ್ನಾಟಕ ಸರ್ಕಾರ ರಿಜೆಕ್ಟ್ ಮಾಡಿರುತ್ತೆ. ಸೊ ಇದ್ರ ಜೊತೆಗೆ ಬ್ಯಾನ್ ಆನ್ ನ್ಯೂ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್, ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಹೊಸ ಆರೋಗ್ಯ ಸಂಸ್ಥೆಗಳನ್ನು ಕೂಡ ನಿಷೇಧ ಮಾಡ್ಬೇಕಂತ ಇಲ್ಲಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ನೀತಿ ಜನ ವಿರೋಧಿ ಆಗಿದೆ ಅಂತ ಕರ್ನಾಟಕ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ ನೇಚರ್ ಕನ್ಸರ್ವೇಷನ್ ಡೇ, ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ 28ನೇ ಜುಲೈ ಆಚರಣೆ ಮಾಡ್ತೀವಿ. ಸೊ ಇದರ ಕಾರಣ ಏನು ಅಂದ್ರೆ ವೈಸ್ ಯೂಸ್ ಆಫ್ ಅರ್ತ್ ಅಂಡ್ ಇಟ್ಸ್ ರಿಸೋರ್ಸಸ್, ಅಂದ್ರೆ ಭೂಮಿಯ ಸಂಪನ್ಮೂಲಗಳನ್ನ ನಾವು ಸರಿಯಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ರ ಬಗ್ಗೆ ಎಚ್ಚರಿಕೆ ಮೂಡಿಸ್ಲಿಕ್ಕೆ ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಸೊ 2022ರ ಈ ದಿನದ ಥೀಮ್ ಏನಾಗಿರುತ್ತೆ ಅಂದ್ರೆ ಕಟ್ ಡೌನ್ ಆನ್ ಪ್ಲಾಸ್ಟಿಕ್ ಯೂಸ್, ಅಂದ್ರೆ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿವಾಣ ಮಾಡ್ತಕ್ಕಂಥದ್ದು ಇದರ ಥೀಮ್ ಆಗಿರುತ್ತೆ. ಸೊ 7th ಆರ್ಟಿಕಲ್ ಇಸ್ ಅಬೌಟ್ ವರ್ಲ್ಡ್ ಹೆಪಾಟಿಟಿಸ್ ಡೇ ಅಥವಾ ವಿಶ್ವ ಹೆಪಾಟಿಟಿಸ್ ದಿನ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನು ಕೂಡ ನಾವು 28ನೇ ಜುಲೈ ಆಚರಣೆ ಮಾಡ್ತೇವೆ ಅಥವಾ ಅಬ್ಸರ್ವ್ ಮಾಡ್ತೇವೆ. ಸೊ ಹೆಪಾಟಿಟಿಸ್ ಬಂದು ಒಂದು ವೈರಸ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ದೇರ್ ಆರ್ 5 ಟೈಪ್ಸ್ ಆಫ್ ಹೆಪಾಟಿಟಿಸ್, ಎ ಬಿ ಸಿ ಡಿ ಮತ್ತೆ ಇ ಅಂತಕ್ಕಂಥ 5 ಹೆಪಾಟಿಟಿಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಹೆಪಾಟಿಟಿಸ್ ಬಂದು ಲಿವರ್, ನಮ್ಮ ಒಂದು ಯಕೃತ್ತಿಗೆ ಸಂಬಂಧಿಸಿದ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಲಿವರ್ ಅಲ್ಲಿ ಸಿರೋಸಿಸ್ ಆಗುತ್ತೆ. ಸೊ ಅದನ್ನ ನಾವು ಲಿವರ್ ಸಿರೋಸಿಸ್ ಅಂತ ಕರಿತೇವೆ. ಸೊ ಇದಕ್ಕೆ ಪ್ರಮುಖ ಕಾರಣಗಳು ವೈರಸ್, ಅದ್ರ ಜೊತೆಗೆ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್, ಅಂದ್ರೆ ಹೆಚ್ಚಾಗಿ ಆಲ್ಕೋಹಾಲ್ ನ ಸೇವನೆ ಮಾಡ್ತಕ್ಕಂಥದ್ದು, ಕೆಲವೊಂದು ಔಷಧಿಗಳನ್ನ ಸೇವನೆ ಮಾಡೋದ್ರಿಂದ ಕೂಡ ಬರುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಕೂಡ ಈ ಒಂದು ಹೆಪಾಟಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಬ್ರಿಂಗಿಂಗ್ ಹೆಪಾಟಿಟಿಸ್ ಕೇರ್ ಕ್ಲೋಸರ್ ಟು ಯು. ಸೊ ಹೆಪಾಟಿಟಿಸ್ ಆರೈಕೆಯನ್ನ ಸೊ ನಿಮ್ಮ ಹತ್ತಿರಕ್ಕೆ ತರುವುದು ಅಂತಕ್ಕಂಥ ಒಂದು ಥೀಮ್ ನ ಮೇಲೆ ಇದನ್ನ ಆಚರಣೆ ಮಾಡಲಾಗ್ತಾ ಇದೆ. ಸೊ ಈ ಒಂದು ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಪೋಸ್ ಮಾಡಿದ್ದು ಮೇ 2010ರಲ್ಲಿ 63rd ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ನಡೆಯುವಾಗ ಇದನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ 28ನೇ ಜುಲೈಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೊಂದು ರೀಸನ್ ಏನಿದೆ. ಸೊ ನೊಬೆಲ್ ಲಾರೆಟ್
ಬರೂಚ್ ಸ್ಯಾಮ್ಯುಯಲ್ ಬ್ಲೂಮ್ಬರ್ಗ್ ಅಂತ ಕರಿತೇವೆ. ಸೊ ಇವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿರುತ್ತೆ. ಸೊ ಅವರ ಒಂದು ಬರ್ತ್ ಡೇಟ್ ಜುಲೈ 28 ಆಗಿರುತ್ತೆ. ಸೊ ಇವರಿಗೆ ನೊಬೆಲ್ ಪ್ರಶಸ್ತಿ ಯಾಕೆ ಬಂದಿರುತ್ತೆ ಅಂದ್ರೆ ಹಿ ಡಿಸ್ಕವರ್ಡ್ ಹೆಪಾಟಿಟಿಸ್ ಬಿ. ಸೊ ಹೆಪಾಟಿಟಿಸ್ ಬಿ ಅಂತಕ್ಕಂಥ ವೈರಸ್ ಅನ್ನ ಇವರು ಕಂಡುಹಿಡಿತಾರೆ. ಸೊ ಅದ್ರ ಜೊತೆಗೆ ಅದನ್ನ ಡಯಾಗ್ನೈಸ್ ಮಾಡ್ತಕ್ಕಂಥ ಅಂದ್ರೆ ತಪಾಸಣೆ ಮಾಡ್ತಕ್ಕಂಥ ಒಂದು ಕಿಟ್ ಅಥವಾ ಟೆಸ್ಟ್ ನ ಕೂಡ ಇವರೇ ಅನ್ವೇಷಣೆ ಮಾಡ್ತಾರೆ. ಸೊ ಇದಕ್ಕೆ ಕೊಡಬೇಕಾಗಿರ್ತಕ್ಕಂಥ ವ್ಯಾಕ್ಸಿನ್ ಅಥವಾ ಲಸಿಕೆಯನ್ನು ಕೂಡ ಕಂಡಿಡ್ತಕ್ಕಂಥ ವಿಜ್ಞಾನಿ ಬರೂಚ್ ಸ್ಯಾಮ್ಯುಯಲ್ ಬ್ಲಮ್ಬರ್ಗ್ ಆಗಿರ್ತಾರೆ. So with this we have come to the 9th article. This is about Nobel Peace Prize winner passes away. So Nobel ಶಾಂತಿ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಒಬ್ಬರು ನಿಧನರಾಗಿರ್ತಾರೆ. ಸೊ ಯೂಶಲಿ ನಿಧನರಾದ್ರೆ ಅವ್ರ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅವರ ಹೆಸರು ಡೇವಿಡ್ ಟ್ರಿಂಬಲ್ ಅಂತ ಕರಿತೇವೆ. ಸೊ ಇವ್ರಿಗೆ ಯಾಕೆ ನೊಬೆಲ್ ಪ್ರಶಸ್ತಿ ಕೊಟ್ಟಿರ್ತಾರೆ ಅಂದ್ರೆ ಸೊ ಅವರೊಂದು ಅಗ್ರಿಮೆಂಟ್ ಮಾಡಿರ್ತಾರೆ. ಅದನ್ನ ನಾವು ದಿ ಗುಡ್ ಫ್ರೈಡೆ ಅಗ್ರಿಮೆಂಟ್ ಇನ್ 1998 1998ರಲ್ಲಿ ಗುಡ್ ಫ್ರೈಡೆ ಒಪ್ಪಂದವನ್ನ ಮಾಡಿರ್ತಾರೆ. ಸೊ ಈ ಒಂದು ಒಪ್ಪಂದದಿಂದ 30 years ಆಫ್ ಡಿಸ್ಪ್ಯೂಟ್ ಅಂದ್ರೆ ನಾರ್ದರ್ನ್ ಐಲ್ಯಾಂಡ್ ನಲ್ಲಿ ಇರ್ತಕ್ಕಂಥ 30 ವರ್ಷಗಳ ವಿವಾದ ಕೊನೆಗೊಂಡಿರುತ್ತೆ. ಆ ಒಂದು ಕಾರಣಕ್ಕಾಗಿ ಸೊ ಇವ್ರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ನೊಬೆಲ್ ಪ್ರಶಸ್ತಿ ಯಾವ ವರ್ಷದಲ್ಲಿ ಬಂದಿರುತ್ತೆ ಅಂದ್ರೆ 1998 ಅಲ್ಲಿ ನೊಬೆಲ್ ಪೀಸ್ ಪ್ರಶಸ್ತಿ ಬಂದಿರುತ್ತೆ. ಸೊ ಇದನ್ನ ಇವರು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಂಡಿರ್ತಾರೆ. ಅವ್ರು ಯಾರು ಅಂದ್ರೆ ಜಾನ್ ಹ್ಯೂಮ್ ರೊಂದಿಗೆ ಈ ಒಂದು ಪ್ರಶಸ್ತಿಯನ್ನ ಅವರು ಶೇರ್ ಮಾಡ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಗುಜರಾತ್ ಟು ಹೋಸ್ಟ್ ದಿ 36th ನ್ಯಾಷನಲ್ ಗೇಮ್ಸ್. ಸೊ 36ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನ ಗುಜರಾತಿನಲ್ಲಿ ಆಯೋಜನೆ ಮಾಡ್ಲಿಕ್ಕೆ ಈಗ ನಿರ್ಧಾರವನ್ನ ಮಾಡ್ಕೊಂಡಿರ್ತಾರೆ. ಸೊ ಇವಾಗ ನಾವು ಮಾಡ್ತಾ ಇರ್ತಕ್ಕಂಥದ್ದು 36ನೇ ನ್ಯಾಷನಲ್ ಗೇಮ್ಸ್ ಆಗಿರುತ್ತೆ. ಸೊ 36ನೇ ನ್ಯಾಷನಲ್ ಗೇಮ್ ನ ಥೀಮ್ ಇದಾಗಿರುತ್ತೆ. ಸೊ ಥೀಮ್ ನ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದು ಲಯನ್ ಸಿಂಹದ ರೀತಿಯಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಥೀಮ್ ಆಗಿರುತ್ತೆ. ಸೊ 36 ನ್ಯಾಷನಲ್ ಗೇಮ್ಸ್ ವಿಲ್ ಬಿ ಹೆಲ್ಡ್ ಇನ್ ಗುಜರಾತ್ ಅಂತ ಗೊತ್ತಾಯ್ತು. ಸೊ ಇದು ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಈವೆಂಟ್ಸ್ ಆಗಿರುತ್ತೆ. ಸೊ 2015ರಲ್ಲಿ ಇದನ್ನ ಕೇರಳದಲ್ಲಿ ಮಾಡಿರ್ತಾರೆ. ಸೊ 2015 ನಂತರ 2022ರಲ್ಲಿ ಈ ರೀತಿಯ ಕ್ರೀಡಾಕೂಟವನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಲೋಗೋದಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಗಿರ್ ಲಯನ್ ಅನ್ನ ಗಿರ್ ಸಿಂಹವನ್ನ ನೋಡ್ಬೋದಾಗಿರುತ್ತೆ. ಅಂಡ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿತ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಏಕತೆಯ ಪ್ರತಿಮೆಯನ್ನು ಕೂಡ ಈ ಲೋಗೋದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ 11th ಆರ್ಟಿಕಲ್ ಇಸ್ ಅಬೌಟ್ ಇಂಡಿಯಾ ಟು ಹೋಸ್ಟ್ 2025 ವಿಮೆನ್ಸ್ ODI ವರ್ಲ್ಡ್ ಕಪ್. ಸೊ ಭಾರತವು 2025ರಲ್ಲಿ ಮಹಿಳೆಯರ ಒಂದು ದಿನದ ಪಂದ್ಯಗಳು ಏಕದಿನದ ಪಂದ್ಯಗಳು ಅಥವಾ ಒನ್ ಡೇ ಇಂಟರ್ನ್ಯಾಷನಲ್ ಅಂತ ನಾವೇನ್ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಕಪ್ ಅನ್ನ 2025ರಲ್ಲಿ ಭಾರತ ದೇಶದಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಸೊ ಅದೇ ರೀತಿ 2024ರಲ್ಲಿ T20 ವರ್ಲ್ಡ್ ಕಪ್. ನಾನು ಇಷ್ಟೊತ್ತು ಫಸ್ಟ್ ಮಾತಾಡಿದ್ದು 50 ಓವರ್ಸ್ ಏಕದಿನ ಪಂದ್ಯಗಳಾಗಿರುತ್ತೆ. ಸೊ ಇವಾಗ ಹೇಳ್ತಾ ಇರ್ತಕ್ಕಂಥದ್ದು T20, ಅದು ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ವಿಶ್ವ ಕಪ್ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿರುತ್ತೆ. ಸೊ 2026ರಲ್ಲಿ ಅಂದ್ರೆ ಟ್ವೈಸ್ 2 ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಇವೆಂಟ್ ಮತ್ತೆ ಇಂಗ್ಲೆಂಡ್ ನಲ್ಲಿ ನಡೀಲಿಕ್ಕೆ ನಿರ್ಧಾರವನ್ನ ಮಾಡಿರ್ತಾರೆ. ಯೂಶಲಿ ನಮ್ಗೆ ಈ ಗೇಮ್ಸ್ ಬಗ್ಗೆ ಕೂಡ ಎಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಇದನ್ನೆಲ್ಲ ಒಂದ್ ಕಡೆ ಡೇಟಾ ಬೇಸ್ ಮಾಡ್ಕೊಳ್ತಾ ಬನ್ನಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದಿಂದ. ಸೊ ಈ ಒಂದು ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನೀವು CSR ಅಂತ ಕೇಳಿರ್ತೀರಾ. CSR ನ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಸೊ ಎಲ್ಲಾ ಒಂದು ಕಂಪನೀಸ್ ಏನಿರ್ತವೆ, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು, ಆ ಒಂದು ಕಂಪನಿಯ ಟೋಟಲ್ ಟರ್ನ್ ಓವರ್ ಮೇಲೆ ಇಷ್ಟು ಅಮೌಂಟ್ ಅನ್ನ ಅವರು ಸೋಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಸಾಮಾಜಿಕ ಚಟುವಟಿಕೆಗಳಿಗೆ ಬಳಸಬೇಕಂತ ಒಂದು ನಾರ್ಮ್ಸ್ ಇರುತ್ತೆ. ಅದನ್ನ ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಸೊ ಇದೇ ರೀತಿಯಲ್ಲಿ ಇವಾಗ SSR ಅಂತಕ್ಕಂಥದ್ದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವತಿಯಿಂದ ಲಾಂಚ್ ಮಾಡ್ತಾ ಇದ್ದಾರೆ. SSR ಅಂದ್ರೆ ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಸೊ ಹೆಸರಲ್ಲೇ ಇದೆ ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಏನ್ ಮಾಡ್ತಾರೆ. ಸೊ ಇಲ್ಲಿ ಕೆಲವೊಂದು ವಿಜ್ಞಾನಿಗಳು ಇಲ್ಲೇ ಇದೆ ನೋಡಿ, ಸೈಂಟಿಫಿಕ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜವಾಬ್ದಾರಿಯನ್ನ ತೋರಿಸ್ಕೊಳ್ತಕ್ಕಂಥ ಒಂದು ಆಕ್ಟಿವಿಟಿನ ನಾವು ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟಿವಿಟೀಸ್ ಅಂತ ಕರಿತೇವೆ. ಈ ಚಟುವಟಿಕೆಗಳಿಗೆ ಯಾರು ಚಾರ್ಜ್ ಮಾಡೋ ಹಾಗಿಲ್ಲ. ಈ ಎಲ್ಲ ಚಟುವಟಿಕೆಗಳನ್ನ ಉಚಿತವಾಗಿ ಮಾಡ್ಬೇಕಾಗಿರುತ್ತೆ. ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನಾನು ಇಲ್ಲಿ ಕೊಟ್ಟಿರ್ತೇನೆ. ಲೆಕ್ಚರ್ ಇನ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಫಾರ್ ಇನ್ಸ್ಪೈರಿಂಗ್ ಸ್ಟೂಡೆಂಟ್ಸ್ ಅಂದ್ರೆ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳನ್ನ ಇನ್ಸ್ಪೈರ್ ಮಾಡ್ಲಿಕ್ಕೆ ಲೆಕ್ಚರರ್ಸ್ ನ ಕೊಡ್ತಕ್ಕಂಥದ್ದು.
ಟ್ರೈನಿಂಗ್, ಮೆಂಟರಿಂಗ್, ಇಂಟರ್ನ್ಶಿಪ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ತರಬೇತಿ ಮಾಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಎಲ್ಲ ಉಚಿತವಾಗಿ ಮಾಡ್ತಕ್ಕಂಥದ್ದು. ಇದೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಸೆಟ್ಟಿಂಗ್ ಅಪ್ ಇಂಟರಾಕ್ಟಿವ್ ಎಕ್ಸಿಬಿಟ್ಸ್ ಇನ್ ಸ್ಕೂಲ್ಸ್ ಫಾರ್ ಪಬ್ಲಿಕ್ ಪ್ಲೇಸಸ್ ಅಂದ್ರೆ ಈ ಒಂದು ಸ್ಕೂಲ್ಗಳಲ್ಲಿ ಈ ಎಕ್ಸಿಬಿಷನ್ಸ್ ನ ಏರ್ಪಾಡು ಮಾಡ್ತಕ್ಕಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ಸ್ ನ ಏರ್ಪಾಡು ಮಾಡ್ತಕ್ಕಂಥದ್ದು. ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ವರ್ಕ್ಶಾಪ್ಸ್ ಅಥವಾ ಕಾರ್ಯಾಗಾರಗಳನ್ನ ಮಾಡ್ತಕ್ಕಂಥದ್ದು ಕೆಲವೊಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ ಇವೆಲ್ಲ ಏನೋ ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಬರ್ತಕ್ಕಂಥ ಆಕ್ಟಿವಿಟೀಸ್ ಆಗಿರ್ತವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೈಂಟಿಫಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನ ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅದೇ ರೀತಿಯಲ್ಲಿ ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗಸೂಚಿಗಳು ಅಥವಾ ಗೈಡ್ ಲೈನ್ಸ್ ಅನ್ನ ಸರ್ಕಾರದ ವತಿಯಿಂದ ಡೆಲಿವರ್ ಮಾಡಲಾಗಿರುತ್ತೆ. ಸೊ ಈ ಒಂದು ಗೈಡ್ ಲೈನ್ಸ್ ಅಲ್ಲಿ ಏನೇನ್ ಆಕ್ಟಿವಿಟೀಸ್ ಮಾಡ್ಬೇಕಂತ ನಾವಿಲ್ಲಿ ಮಾರ್ಕ್ ಮಾಡಿರ್ತೇವೆ. ಸೊ ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಈ ರೀತಿಯ ಚಟುವಟಿಕೆಗಳಿಂದ ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಅನುಕೂಲ ಏನು ಅಂದ್ರೆ ಟು ಬ್ರಿಂಗ್ ಸೈಂಟಿಫಿಕ್ ಅಂಡ್ ಇನೋವೇಷನ್ ಸೊಲ್ಯೂಷನ್ಸ್ ಟು ದಿ ಸೊಸೈಟಲ್ ಪ್ರಾಬ್ಲಮ್ಸ್ ಅಂದ್ರೆ ಈ ಸಾಮಾಜಿಕ ಸಮಸ್ಯೆಗಳೇನಿರುತ್ತೆ ಅದಕ್ಕೆ ವೈಜ್ಞಾನಿಕವಾಗಿ ಮತ್ತು ನವೀನ ಪರಿಹಾರಗಳನ್ನ ತರ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ಮಾರ್ಗಸೂಚಿ ಇದಾಗಿರುತ್ತೆ. ಇದೇನ್ ಮಾಡುತ್ತಂದ್ರೆ ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳ ಪರಿವರ್ತನೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಅಂದ್ರೆ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಹಿಂದುಳಿದ ಜಿಲ್ಲೆಗಳು ಅಂತ ನಾವೇನ್ ಕರಿತೇವೆ ಅವುಗಳನ್ನ ಪರಿವರ್ತನೆ ಮಾಡ್ಲಿಕ್ಕೆ ನಮ್ಗೆ ಡೆಫಿನೆಟ್ಲಿ ಗೊತ್ತು ಸೈನ್ಸ್ ಆಸ್ ವೈಟಲ್ ರೋಲ್ ಟು ಪ್ಲೇ ಇನ್ ಕಂಟ್ರೀಸ್ ಡೆವಲಪ್ಮೆಂಟ್. ಸೊ ಅದರಿಂದ ವಿಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಕೊಡ್ಲಿಕ್ಕೆ ಈ ರೀತಿಯ ಚಟುವಟಿಕೆಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದೇ ರೀತಿ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಸ್ವಚ್ಛ ಭಾರತ್ ಆಗಿರ್ಬೋದು, ಅದಾದ್ಮೇಲೆ ಆತ್ಮನಿರ್ಭರ್ ಭಾರತ್ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಸೈನ್ಸ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ಒಂದು ಕಾಂಟ್ರಿಬ್ಯೂಷನ್ ನ ವೃದ್ಧಿ ಮಾಡುವುದರ ಸಲುವಾಗಿ ಈ ರೀತಿಯ ಆಕ್ಟಿವಿಟೀಸ್ ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 222. So you can just pause the video, go through the questions and give us the answers. So once again I meet you tomorrow with tomorrow's Inquest Current Affairs. Till then keep reading, be safe. Thank you very much.